ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಹಾಗಾದರೆ ಈ ದಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಬಂದಿರುವಂತಹ ವಿಷಯ ಏನು ಅನ್ನೋದಾದರೆ, ಬದಲಾವಣೆ. ಮನುಷ್ಯನಲ್ಲಿ ಬದಲಾವಣೆ ಅಂತ ಹೇಳ್ತೀವಿ. ಅವನು ಹೇಗಿದ್ದ ಬದಲಾಗ್ಬಿಟ್ಟ, ಹೀಗಿದ್ದ ಹೀಗೆ ಬದಲಾದ, ಅವಳು ಹೀಗೆ ಬದಲಾಗ್ಬಿಟ್ಲು ಅಂತ ಹೇಳ್ತೀವಿ. ಬದಲಾವಣೆ ಕೆಲವೊಬ್ಬರಿಗೆ ಅವರು ಬದುಕಿನಲ್ಲಿ ಏನಾದರೂ ಸಂಪಾದನೆ ಮಾಡಿದಾಗ ಬದಲಾವಣೆ ಆಗ್ಬೋದು, ಅವನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಬದಲಾವಣೆ ಆಗಿರಬಹುದು, ಅಥವಾ ಇನ್ನೊಬ್ಬರು ಮಾಡಿರುವಂತಹ ಅನ್ಯಾಯದಿಂದ ಆಗಿರಬಹುದು, ಬರೀ ಸೋಲನ್ನೇ ಕಂಡಾಗ ಆಗಿರಬಹುದು, ಅಥವಾ ಗೆಲುವಿನ ಅಹಂಕಾರದಿಂದಲೂ ಆಗಿರಬಹುದು. ಬದಲಾವಣೆಗಳು ತುಂಬ ತುಂಬ ಬದಲಾವಣೆಗಳು ಅನ್ನೋ ಪದದಲ್ಲಿ ತುಂಬ ಏನಂದರೆ ತುಂಬ ಅತಿಯಾದಂತಹ ಒಂದು ಏನಿದೆ ಅಂತಂದರೆ ಕಾರಣಗಳಿವೆ ಬದಲಾವಣೆಗೆ. ಹಾಗಾದರೆ ಇಲ್ಲಿ ಒಬ್ಬ ಒಳ್ಳೆಯ ಮನುಷ್ಯ, ತುಂಬ ಒಳ್ಳೆಯ ಮನುಷ್ಯ ಬದಲಾಗಿದ್ದಾನಂತಂದರೆ ಅದಕ್ಕೆ ಕಾರಣ ಅವನ ಅತಿಯಾದಂತಹ ಏನಂದರೆ ನಂಬಿಕೆಯೂ ಅಲ್ಲ, ಇನ್ನೊಂದು ಅಹಂಕಾರವೂ ಅಲ್ಲ, ನೊಂದ ಮನಸ್ಸು, ತನ್ನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಬದಲಾಗಿದ್ದಾನೆ. ಅಂದರೆ ಒಬ್ಬ ಒಳ್ಳೆಯ ಮನುಷ್ಯ ಅದು ತನ್ನ ಭಾವನೆಗೆ ಪೆಟ್ಟು ಬಿದ್ದಾಗ ಮಾತ್ರ ಬದಲಾಗ್ತಾನೆ. ಅದೇ ಥರ ನೋಡಿ ಎಷ್ಟು ಅಂತ ತಡ್ಕೋತಾರೆ ಅಂತ. ಓಕೆ, ನೋಯಿಸೋರು ಒಂದು ಸಲ, ಎರಡು ಸಲ, ಮೂರು ಸಲ ಪದೇ ಪದೇ ಅದೇ ಆಗಿಬಿಟ್ರೆ ಮನುಷ್ಯ ಬದಲಾಗಲೇಬೇಕು. ಬದಲಾವಣೆ ಅನ್ನೋದು ಬೇಕೇ ಬೇಕು. ಪರಿವರ್ತನೆಯೇ ಜಗದ ನಿಯಮ. ಓಕೆ, ಈ ಬದುಕಲ್ಲಿ ನನ್ನದೆನ್ನುವುದು ಏನು ಇಲ್ಲ ಅನ್ನೋದಾದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಆತನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಮನುಷ್ಯನಲ್ಲಿ ಬದಲಾವಣೆಯನ್ನು ತಂದುಬಿಡ್ತವೆ. ಓಕೆ, ಒಂದು ಅರ್ಥ ಮಾಡ್ಕೋಬೇಕು, ಆ ಮನುಷ್ಯ ಯಾಕೆ ಹೀಗಾದ ಬದಲಾದ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವೇ ಕಂಡ್ಕೋಬೇಕು. ನಮ್ಮ ಜೊತೆ ಎಷ್ಟು ಚೆನ್ನಾಗಿರೋ ಒಬ್ಬ ಮನುಷ್ಯ ದಿಢೀರಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂದರೆ ಅವನ ಭಾವನೆಗಳಿಗೆ ಅದೆಷ್ಟು ಪೆಟ್ಟು ಬಿದ್ದಿರಬಾರ್ದು. ಓಕೆ, ತುಂಬ ಮಾತಾಡೋ ಒಬ್ಬ ಮನುಷ್ಯ, ತುಂಬ ನಗುವ ಒಬ್ಬ ಮನುಷ್ಯ, ಎಲ್ಲರೊಟ್ಟಿಗೆ ಇರಬೇಕು, ನಗ್ತಾ ಇರಬೇಕು, ಖುಷಿಯಾಗಿರಬೇಕು ಅನ್ನುವಂತಹ ಒಬ್ಬ ಮನುಷ್ಯ ಓಕೆ ಒಂದೇ ಕ್ಷಣಕ್ಕೆ ಮೌನವಾಗಿದ್ದಾನೆ ಅಂದಾಗ ಆತನ ಮುಗ್ಧತೆಗೆ, ಆಕೆಯ ಮುಗ್ಧತೆಗೆ, ಅವರ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಮಾತ್ರ ಆ ಮನುಷ್ಯ ಬದಲಾಗ್ತಾನೆ. ನಿಜವಾದ ಪ್ರೀತಿಯನ್ನು ಹಂಚಿ ನಿಮ್ಮ ಜೊತೆಗಿರುವ ಜೀವಗಳ ನಿಮ್ಮ ಪ್ರೀತಿ, ಓಕೆ, ನಿಮಗೆ ಸ್ನೇಹ ಎಲ್ಲವನ್ನು ಹಂಚಿ ನಗುವನ್ನು ಹಂಚಿರುವಂತಹ ಆ ವ್ಯಕ್ತಿ ಬದಲಾಗಲಿಕ್ಕೆ ಅವಕಾಶ ಕೊಡಬೇಡಿ. ಓಕೆ, ಕಳೆದುಕೊಂಡು ಹುಡುಕುವುದಕ್ಕಿಂತ ಸಿಕ್ಕಿದ್ದದ್ದು ಏನು ಎನ್ನುವುದನ್ನು ಒಂದು ಸರಿಯಲ್ಲ 100 ಸರಿ ಪರೀಕ್ಷೆ ಮಾಡಿ. ಬದುಕಿನಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ, ಸ್ನೇಹ ಮಾತ್ರ, ನಂಬಿಕೆ ಮಾತ್ರ. ಓಕೆ, ಎಲ್ಲವನ್ನು ಮರಳಿ ಸಂಪಾದಿಸಬಹುದು, ಈ ಸಮಯ ಹೀಗೆ ಇರುವುದಿಲ್ಲ ಎನ್ನುವ ಮಾತು ತುಂಬ ಸತ್ಯ. ಹಾಗಾದರೆ ನಾನು ಒಂದು ಸಲ ಅಲ್ಲ ಯಾವತ್ತೂ ಹೇಳ್ತೀನಿ, ಪ್ರಪಂಚ ವಿಶಾಲವಾಗಿದೆ, ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬದುಕಬಹುದು. ಓಕೆ, ಬದುಕುವುದಕ್ಕೆ 1000 ದಾರಿಗಳಿದ್ದಾವೆ. ಬದಲಾವಣೆಗೆ ಅವಕಾಶ ಮಾಡಿಕೊಡಬೇಡಿ. ನಿಜವಾದ ಪ್ರೀತಿ ಸ್ನೇಹವನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಸೋ ಮಚ್.